ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಹೊಸತಡುಕು ಟ್ವೀಟ್ ವಾರ್ ಆರಂಭವಾಗಿದೆ. ಈ ಒಂದು ಹೊಸತಡುಕು ಹಬ್ಬದ ಆಚರಣೆಗೆ ಅಡ್ಡಿಪಡಿಸಿದ್ದೇ ಕಾಂಗ್ರೆಸ್ ಅನ್ನೋದು ಜೆಡಿಎಸ್ನವರ ಒಂದು ವಾದ. ರಾಮನಗರದಲ್ಲಿ ಎಚ್ಡಿಕೆ ಬಾಡೂಟವನ್ನ ಆಯೋಜನೆ ಮಾಡಿದ್ರು, ಅದನ್ನ ರದ್ದು ಮಾಡಿದ್ರ ಬೆನ್ನಲ್ಲೇ ಈಗ ಜೆಡಿಎಸ್ ಟ್ವೀಟ್ ಮುಖಾಂತರ ಕಾಂಗ್ರೆಸ್ನವರನ್ನ ಕುಟುಕುವ ಕೆಲಸವನ್ನ ಆರಂಭ ಮಾಡಿದೆ. ಹೊಸತಡುಕು ಆಚರಣೆಗೆ ಸರ್ಕಾರದಿಂದಲೇ ತೊಡಕು ಅಂತ ಬಿಜೆಪಿಯ ನಾಯಕರು ಮತ್ತು ಜೆಡಿಎಸ್ ನಾಯಕರು ಆರೋಪಿಸ್ತಾ ಇದ್ದಾರೆ. ನಮ್ಮ ಸಂಪ್ರದಾಯ ಸಂಸ್ಕೃತಿ ಆಚರಣೆಯ ಮೇಲೂ ಕಾಂಗ್ರೆಸ್ ಕಾಕದೃಷ್ಟಿಯನ್ನ ದೋರಿದೆ. ಬಾಡೂಟವನ್ನ ಭಯೋತ್ಪಾದನೆಯಂತೆ ಕಾಂಗ್ರೆಸ್ ವೈಭವೀಕರಿಸುವಲ್ಲಿ ಮುಂದಾಗ್ತಾ ಇದೆ. ಊಟಕ್ಕೆ ಸಂಬಂಧಿಕರು ಸ್ನೇಹಿತರನ್ನ ಆಹ್ವಾನಿಸೋದು ತಪ್ಪ ಅಂತ ಜೆಡಿಎಸ್ ಟ್ವೀಟ್ ಮುಖಾಂತರ ಪ್ರಶ್ನೆಗಳನ್ನ ಎತ್ತಿದೆ. ಈ ಊಟಕ್ಕೂ ಕಾಂಗ್ರೆಸ್ ಕಲ್ಲು ಹಾಕಿ ವಿಕೃತಿ ಮೆರೆದಿದೆ ಅನ್ನೋದು ಜೆಡಿಎಸ್ನವರ ಒಂದು ಮಾತು. ನಾವು ಬಹುಶಃ ನಿನ್ನೆ ಅಶ್ವಥ್ ನಾರಾಯಣ ಅವರು ಪಕ್ಷದ ಕೆಲವು ಮುಖಂಡರುಗಳಿಗೆ ಕಳಿಸಿರ್ತಕ್ಕಂಥದ್ದು ಊಟಕ್ಕೆ ಬರಬೇಕು ಅಂತಕ್ಕಂಥದ್ದು ಕರೆದಿದ್ದಾರೆ. ಅಲ್ಲಿ ನನ್ನ ತೋಟದಲ್ಲಿ 100-120 ಜನ ಕೆಲಸಗಾರರು ಈಗಲೂ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸಗಾರರಿಗೆ ಇವತ್ತು ಊಟದ ವ್ಯವಸ್ಥೆ ವರ್ಷದ ಒಡಕು ಅವ್ರಿಗೆ ಮಾಡ್ತಾ ಇದ್ದಾರೆ. ನಾವು ಕಾರ್ಯಕರ್ತರಲ್ಲ ಲೀಡರ್ಗಳು ಇವತ್ತು ಎಲೆಕ್ಷನ್ ಸ್ಟ್ರಾಟಜಿಗೆ ಸೇರ್ತಕ್ಕಂಥದ್ದೇನಿದೆ. ಅಲ್ಲಿ ಕಾಂಗ್ರೆಸ್ನವ್ರು ಏನೋ ಹೆಡ್ ಆಫೀಸು ಅದೇನೋ ಏನೋ ಏನೋ ಕಳಿಸೋರಂತಲ್ಲ, ಏನಾದ್ರು ಫೋಟೋಗಳು, ಅದು ಹೆಡ್ ಆಫೀಸೇ, ಅದು ಶಕ್ತಿ ಕೇಂದ್ರ. ಅದು ಬಿ ಜೆ ಪಿಗೆ ಯಾವ ರೀತಿ ಕೇಶವ ಕೃಪಾ ಇದೆ, ಅದೇ ರೀತಿಯಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದು ಕೇಶವ ಕೃಪಾ ಇದ್ದಾಗೇನೆ. ಅದು ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದು ಶಕ್ತಿ ಕೇಂದ್ರವೇ. ನನ್ನ ಪಕ್ಷದ ಕಾರ್ಯಕರ್ತರಿಗೆ ಏನು ಕಾಂಗ್ರೆಸ್ ಆಫೀಸಲ್ಲಿ ಶಕ್ತಿ ಕೇಂದ್ರ ಮಾಡ್ಕೊಳ್ಳ, ನಾನು ಹೆಡ್ ಆಫೀಸ್ ಮಾಡ್ಕೊಳ್ಳೋಕ್ಕಾಗತ್ತಾ? ನನ್ನ ತೋಟದಲ್ಲಿ ನಾನು ಹೆಡ್ ಆಫೀಸ್ ಮಾಡ್ಕೊಂಡ್ರೆ ಇವ್ರಿಗೇನು ಕಷ್ಟ? ಆಮೇಲೆ ಅದು ಎಂಥದ್ದು ಟ್ವೀಟ್ ಮಾಡೋರಲ್ಲ, ನಾನು ರಸ್ತೆಯಲ್ಲಿ ತೂರಾಡಲಿಲ್ಲ, ಮೇಕೆದಾಟು ಹೆಸರಿನಲ್ಲಿ ನೀವೇ ತೋರಿಸ್ತಾ ಇದ್ದೀರಲ್ಲ. ಪಾದಯಾತ್ರೆ ಮಾಡಬೇಕಾದ್ರೆ ರಾತ್ರಿ ನಾನು ತೂರಾಡಿದ್ದು ಯಾರಪ್ಪ? ನೀವೇ ತೋರಿಸ್ತಾ ಇರ್ತಿರಲ್ಲ. ಮಧ್ಯಾಹ್ನದಷ್ಟೊತ್ತಿನಲ್ಲಿ ಯಾವನಾದ್ರೂ ಆ ಕಾರ್ಯಕ್ರಮ ಮಾಡ್ತಾರೆ ತೂರಾಡೋಕ್ಕೆ? ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಈ ಟ್ವೀಟ್ ಮಾಡೋದು. ನಮಗೂ ಸ್ವಲ್ಪ ತಲೆಯಲ್ಲಿ ಜ್ಞಾನ ಇದೆ ನಮಗೆ. ಅದರಿಂದ ಇವತ್ತಿನ ಎಲೆಕ್ಷನ್ ಕಮಿಷನ್ನ ಏನಲ್ದು ಯಾರೋ ತಹಶೀಲ್ದಾರ್ಗೋ ಯಾರಿಗೋ 2 ನಿಮಿಷಕ್ಕೂ ಫೋನ್ ಮಾಡಿ ಸರ್ಕಾರದ ದುರುಪಯೋಗ ಪಡಿಸ್ಕೊಂಡು ಮಾಡ್ತಾ ಇದ್ರಲ್ಲಿ ಏನೂ ಸಿಗೋದಿಲ್ಲ ಅಲ್ಲಿ ನಿಮಗೆ. ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿಯ ನಡುವಣ ಇದೀಗ ಒಕ್ಕಲಿಗ ಟಾಕ್ ವಾರ್ ಆರಂಭಗೊಂಡಿದೆ. ಕುಮಾರಸ್ವಾಮಿ ಸರ್ಕಾರವನ್ನ ಉರುಳಿಸಿದ್ದೇ ಬಿಜೆಪಿ ನಾಯಕರ ಒಕ್ಕಲಿಗ ಸ್ವಾಮೀಜಿ ಎಳೆದು ತಂದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮೈತ್ರಿ ಸರ್ಕಾರ ಪತನಕ್ಕೆ ಬಿಜೆಪಿ ನಾಯಕರು ಕಾರಣನ ಒಕ್ಕಲಿಗ ಸ್ವಾಮೀಜಿಯನ್ನ ಈ ಸಂದರ್ಭದಲ್ಲಿ ಎಳೆದು ತಂದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ಮೂಲಕ ಹೊಸ ದಾಳವನ್ನು ಉರುಳಿಸಿದ್ದಾರೆ. ಡಿಕೆಶಿ ವಿರುದ್ಧ ಮುಗಿಬಿದ್ದಿದ್ದಾರೆ ದೋಸ್ತಿ ನಾಯಕರು. ಒಕ್ಕಲಿಗ ಸ್ವಾಮೀಜಿ ಮುಂದಿಟ್ಕೊಂಡು ರಾಜಕೀಯ ಮಾಡೋ ಸ್ಥಿತಿಗೆ ನಾವು ಬಂದಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೆಂಡಾಮಂಡಲರಾಗಿದ್ದಾರೆ. ಡಿಕೆಶಿಗೆ ಕಷ್ಟ ಬಂದಾಗ ಜೈಲಿಗೆ ಹೋಗಿದ್ದಾಗ ಸಂತೈಸಿದ್ದೇ ಸ್ವಾಮೀಜಿ ಅಂತ ಹೇಳಲಾಗಿದೆ. ಸ್ವಾಮಿಗಳು ದಡ್ರಲ್ಲ ಅಂತ ಆಯ್ತು. ಅವರು ಏನು ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹೂನಾರಾಗ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್. ಸ್ವಾಮೀಜಿಯವರ ಮಾತಾಡೋಕ್ಕೆ ಅವ್ರಿಗೆ ನೈತಿಕ ಅಧಿಕಾರ ಇಲ್ಲ. ಇವ್ರ ಕಷ್ಟದಲ್ಲಿದ್ದಾಗೆಲ್ಲ ಸ್ವಾಮೀಜಿನೇ ಅವ್ರ ಮನೆಗೆ ಹೋಗಿದ್ದು. ಇವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಅವ್ರ ಮನೆಗೆ ಹೋಗಿದ್ರು ಸಾಂತ್ವನ ಹೇಳೋಕ್ಕೆ. ಆ ಕರುಣೆ ಆದರೂ ಅವ್ರಿಗೆ ಇರಬೇಕು ಅಂತ ಅನಿಸುತ್ತೆ. ಈ ಥರ ಮಠದ ಬಗ್ಗೆ, ಸ್ವಾಮೀಜಿ ಅವ್ರ ಬಗ್ಗೆ ಅಗೌರವಾದಂಥ ಮಾತನ್ನು ಹೇಳುವಂಥದ್ದು ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲ್ಲ. ಅವರಿಂದ ಸಹಾಯ ತೊಗೊಂಡಿದ್ದಾರೆ. ಇವರಿಂದ ಏನು ಸ್ವಾಮೀಜಿಯವ್ರ ಸಹಾಯ ತೊಗೊಂಡಿಲ್ಲ, ಇವರಿಂದ ಅವ್ರು ತೊಗೊಂಡಿರೋದು. ಅದರಿಂದ ಎಚ್ಚರಿಕೆಯಿಂದ ಮಠದ ಬಗ್ಗೆ ಮಾತಾಡಲಿ ಅವರು. ನೀವು ಒಕ್ಕಲಿಗರು ಎಲ್ಲ ಒಗ್ಗಟ್ಟು ಮಾಡ್ತಾ ಇದ್ದಾರೆ ಸ್ವಾಮಿಗಳು ಅಂತ ನೀವು ತೋರಿಸ್ತಾ ಇದ್ದೀರಾ. ಅವರು ಒಕ್ಕಲಿಗರು ಅಂತ ಹೇಳ್ತಾ ಇದ್ದಾರೆ. ಒಕ್ಕಲಿಗರ ಮಟ್ಟಕ್ಕೆ ಹೋಗಿ ಕೇಳ್ತಾ ಇದ್ದಾರೆ.
ಅದನ್ನು ನೆನ್ಪಿಟ್ಕೋಬೇಕಲ್ವಾ? ಒಕ್ಕಲಿಗರ ಚೀಫ್ ಮಿನಿಸ್ಟರ್ನ ಯಾರು ತೆಗೆದ್ರು ಅಂತ ನೆನ್ಪಿಟ್ಕೋಬೇಕಲ್ಲ. ಯಾರು ಒಕ್ಕಲಿಗರ ಚೀಫ್ ಮಿನಿಸ್ಟರ್ನ ತೆಗೆದ್ರು ಅವ್ರಿಗೆ ಕರ್ಕೊಂಡೋಗಿ ಬೆಂಬಲ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತಂದರೆ ಇದರ ಅರ್ಥ ಏನು? ಸೊ ಅನುಕೂಲ ಸಿಂಧು ರಾಜಕಾರಣ ಅಲ್ವಾ? ಏನು ಜನ ದಡ್ರ, ಮತದಾರ ಏನು ದಡ್ರ? ಈಗ ಹಳೇದನ್ನೆಲ್ಲ ಕೆದಕ್ಕೊಂಡು ಹೋದರೆ ಭಾಳ ಜನರು ಬಂಡವಾಳ ಹೊರಗೆ ಬರುತ್ತೆ. ಎಸ್ ಟಿ ಸೋಮಶೇಖರ್ ಹಾಗೆ ಬಂದು ಹಿಂಗೆ ಬಂದ್ರ? ಹೆಬ್ಬಾರರ ಬಗ್ಗೆ ಏನು ಹೇಳ್ತಾರೆ ಇವರು? ಭಾಳ ಜನ ಶಾಸಕರು ಖಾಸಗಿಯಾಗೂ ಹೇಳಿದ್ದಾರೆ, ಸಾರ್ವಜನಿಕವಾಗೂ ಹೇಳಿದ್ದಾರೆ, ನಮ್ಮನ್ನು ಯಾರು ಕಳಿಸಿದ್ರು, ಯಾಕೆ ಕಳಿಸಿದ್ರು ಅನ್ನೋ ಮಾತನ್ನು ಹೇಳ್ತಾರೆ. ಹಾಗಾಗಿ ಭಾಳ ಕೆದಕಿದ್ರೆ ಭಾಳ ಜನರ ಹಗರಣ ಹೊರಗೆ ಬರುತ್ತೆ. ಹುಬ್ಳಿ ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಜನರ ಪ್ರತಿಕ್ರಿಯೆ ಅಭೂತಪೂರ್ವವಾಗಿದೆ, ಇದನ್ನು ನೋಡಿ ನನಗೆ ಸಂತೋಷವಾಗಿದೆ. ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಬೇಕು ಅನ್ನೋದು ಜನರ ಮನಸ್ಸಿನಲ್ಲಿದೆ. ಕಾಂಗ್ರೆಸ್ ಪ್ರಾದೇಶಿಕ ಪಕ್ಷದಂತೆ, ಒಂದು ಸಮುದಾಯದ ಪಕ್ಷದಂತೆ ವರ್ತನೆ ಮಾಡ್ತಾ ಇದೆ. ಮೋದಿ ಅವರು ಹೇಳಿದಂತೆ ಕಾಂಗ್ರೆಸ್ ಪ್ರಣಾಳಿಕೆ ಮುಸ್ಲಿಂ ಲೀಗ್ ಎನ್ನುವುದು ಸತ್ಯವಾಗಿದೆ. ಇಡೀ ಇತಿಹಾಸದಲ್ಲಿಯೇ ಕಾಂಗ್ರೆಸ್ ಇಷ್ಟು ಕಡಿಮೆ ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದೆ. ಇದರಿಂದ ಗೊತ್ತಾಗುತ್ತೆ ಕಾಂಗ್ರೆಸ್ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ನಮ್ಮ ಯಥಾ ಪ್ರಕಾರ ನಮ್ಮ ಪಾರ್ಟಿ ಕಾರ್ಯಾಲಯದಲ್ಲಿ ಸಭೆಗಳಿದ್ದಾವೆ. ಅದು ಮುಗಿಸಿ ನಾನು ಶಿಗ್ಗಾಂವ್ ಜಿಲ್ಲೆಯಲ್ಲಿ ಒಂದೆರಡು ಭೇಟಿಗೆ ಹೋಗ್ತೇನೆ ಮತ್ತು ಅದರ ನಂತರ ಸಾಯಂಕಾಲ ಇವತ್ತು ಕುಂದಗೋಳ ತಾಲೂಕಿನಲ್ಲಿ ಸಾರ್ವಜನಿಕ ಸಭೆಗಳಿದ್ದಾವೆ. ಒಟ್ಟಾರೆ ಜನರ ಪ್ರತಿಕ್ರಿಯೆ ಅಭೂತಪೂರ್ವವಾಗಿದೆ. ನನಗೆ ಭಾಳ ಸಂತೋಷ ಆಗಿದೆ. ಈ ಪ್ರತಿಕ್ರಿಯೆ ನೋಡಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಜನರ ಮನಸ್ಸಿನಲ್ಲಿದೆ. ಇದು ಒಂದು. ಎರಡನೇದ್ದು, ಕಾಂಗ್ರೆಸ್ ಪಾರ್ಟಿ ಟೋಟಲಿ ಇವತ್ತೊಂದು ರೀಜನಲ್ ಪಾರ್ಟಿ ಅಥವಾ ಒಂದು ಕಮ್ಯುನಿಟಿಯ ಪಾರ್ಟಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಟ್ರಿಬಲ್ ತಲಾಕ್ ತೆಗಿತೀನಿ ಅಂತ ಹೇಳ್ತಾ ಇರೋದು, CAA CAAಯಲ್ಲಿ ಏನಿದೆ ಅಂತ ಮರುಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ನೀವು. ಆರ್ಟಿಕಲ್ 370 ಬಗ್ಗೆ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ. ಹೀಗಾಗಿ ಪ್ರಧಾನಮಂತ್ರಿಗಳೇನು ಹೇಳಿದ್ದಾರೆ, ಮುಸ್ಲಿಂ ಲೀಗ್ನ ಒಂದು ಪ್ರಣಾಳಿಕೆ ಅಂತಿದೆ ಅಂಥೇಳಿ, ಅದು ಸತ್ಯವಾಗಿದೆ. ಸ್ಥಳೀಯವಾಗಿ ಕೂಡ ಕಾಂಗ್ರೆಸ್ನವರು ರಾಷ್ಟ್ರೀಯ ವಿಷಯದ ಬಗ್ಗೆ ಮಾತನಾಡೋದನ್ನು ಬಿಟ್ಟು, ನಿನ್ನೆನೂ ಹೇಳಿದ್ದೇನೆ, ಇಡೀ ಇತಿಹಾಸದಲ್ಲೇ ಕಾಂಗ್ರೆಸ್ ಇಷ್ಟು ಕಮ್ಮಿ ಸಂಖ್ಯೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದರೆ ಕಾಂಗ್ರೆಸ್ಸಿನ ಸ್ಥಿತಿ ಯಾವ ಹಂತಕ್ಕೆ ಬಂದಿದೆ ಅನ್ನೋದು ಅರ್ಥ ಮಾಡ್ಕೊ. ಸರ್, ಈಗ ಬರ ಪರಿಹಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಸುಪ್ರೀಂ ಕೋರ್ಟ್ಗೆ ತಪ್ಪು ಮಾಹಿತಿ ನೀಡಿದೆ. ನೋಡಿ, ಸುಪ್ರೀಂ ಕೋರ್ಟಿಗೆ ತಪ್ಪು ಮಾಹಿತಿ ನೀಡಿದರೆ ಸುಪ್ರೀಂ ಕೋರ್ಟು ಅದರ ಬಗ್ಗೆ ಕಾಗ್ನಿಜೆನ್ಸ್ ತೊಗೊಂಡಿದೆ. ಅಲ್ಲೇ ಹೇಳ್ತಿದ್ದಾರೆ ನಿನ್ನೆ, ಇದೆಲ್ಲ ಸಿದ್ದರಾಮಯ್ಯನವ್ರದ್ದು ರಾಷ್ಟ್ರೀಯ ವಿಚಾರಗಳು, ದೇಶದ ಸುರಕ್ಷತೆ, ದೇಶದ ಆರ್ಥಿಕತೆ, ಇದು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ನಾಯಕರ ಒಂದು ನಡವಳಿಕೆ, ಪಕ್ಷದ ಸ್ಥಿತಿಗತಿ ಯಾವ ಹಂತಕ್ಕೆ ತಲುಪಿದೆ ಅನ್ನೋದರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ಇದು ಮುಸ್ಲಿಂ ಲೀಗ್ ಪ್ರಣಾಳಿಕೆ, ತುಷ್ಟೀಕರಣದ ರಾಜಕಾರಣವನ್ನು ಇನ್ನೂ ಎಷ್ಟು ದಿನಗಳ ಮುಂದುವರಿಕೆ ಮಾಡ್ತಾರೆ ನೋಡೋಣ. ಹಂತ ಹಂತವಾಗಿ ಅವರು ಎಲ್ಲ ಕಡೆಗಳಲ್ಲೂ ಕೂಡ ಕಡಿಮೆ ಸಂಖ್ಯೆಯಲ್ಲಿ ಸ್ಪರ್ಧೆ ಮಾಡ್ತಿರೋದೇ ಅವರ ಪರಿಸ್ಥಿತಿಯನ್ನು ತೋರಿಸುತ್ತೆ ಅಂತ ಹೇಳಿದ್ದಾರೆ.